ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವು ಹಿಂದಿನ ಅನೇಕ ವಿಡಿಯೋಗಳಿಂದ ಪುರಾಣ ಲೋಕದ ಬಾಲಕರ ಕಥೆಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಲವಕುಶರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಪುರಾಣ ಲೋಕದ ಮತ್ತೊಬ್ಬ ಶ್ರೇಷ್ಠ ಬಾಲಕನ ಕಥೆಯನ್ನು ತಿಳ್ಕೊಳ್ತಾ ಹೋಗೋಣ. ನಾನಿವತ್ತು ತಿಳಿಸ್ಲಿಕ್ಕೆ ಬಂದಿರುವಂತಹ ಬಾಲಕನ ಹೆಸರು ಉಪಮನ್ಯು ಅಂತ ಹೇಳಿ. ಉಪಮನ್ಯುವಿನ ಕಥೆಯನ್ನು ನಾವು ಹಿಂದೆ ಒಮ್ಮೆ ಕೇಳಿದ್ದೀವಿ. ಆದರೆ ಆ ಉಪಮನ್ಯು ಈ ಉಪಮನ್ಯು ಬೇರೆ ಬೇರೆ. ಪುರಾಣ ಲೋಕದಲ್ಲಿ ಒಟ್ಟಾರೆ 3 ಜನ ಉಪಮನ್ಯುಗಳು ಬರ್ತಾರೆ. ಆದರೆ ಅದರಲ್ಲಿ ಶ್ರೇಷ್ಠ ಬಾಲಕರಾಗಿರುವಂಥವರು 2 ಉಪಮನ್ಯುಗಳು. ಮೊದಲು ನಾನು ಒಬ್ಬ ಉಪಮನ್ಯುವ ಬಗ್ಗೆ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಮತ್ತೊಬ್ಬ ಉಪಮನ್ಯುವಿನ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಪುರಾಣ ಲೋಕದಲ್ಲಿ ವ್ಯಾಘ್ರಪಾದ ಅನ್ನುವಂಥ ಒಬ್ಬ ಋಷಿ ಇರ್ತಾನೆ. ಅವನಿಗೆ ಉಪಮನ್ಯು ಅನ್ನುವಂತಹ ಒಬ್ಬ 6 ವರ್ಷದ ಮಗ ಇರ್ತಾನೆ. ಅವರ ಮನೆಯಲ್ಲಿ ಯಾವ ಮಟ್ಟಿಗಿನ ಬಡತನ ಇರುತ್ತೆ ಅಂತ ಹೇಳಿದ್ರೆ, ಉಪಮನ್ಯುವಿನ ತಾಯಿ ಮನೆಯಲ್ಲಿ ಹಾಲು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲಿರುವಂತಹ ಕಾಳುಗಳನ್ನು ಧಾನ್ಯಗಳನ್ನು ಪುಡಿ ಮಾಡಿ ಆ ಹಿಟ್ಟಿಗೆ ನೀರನ್ನು ಹಾಕಿ ಬೆರೆಸಿ ಇದೇ ಹಾಲು ಅಂಥೇಳಿ ಅವನಿಗೆ ಕುಡಿಸ್ತಾ ಇರ್ತಾರೆ. ಆ ಮಟ್ಟಿಗಿನ ಬಡತನ ಅವರ ಮನೆಯಲ್ಲಿರುತ್ತೆ. ಇದೇ ರೀತಿಯಾಗಿ ಸುಮಾರು 3 ವರ್ಷಗಳ ಕಾಲ ಧಾನ್ಯದ ಹಿಟ್ಟಿನ ನೀರನ್ನೇ ಹಾಲು ಅಂಥೇಳಿ ಉಪಮನ್ಯು ಕುಡಿತಾ ಬಂದಿರ್ತಾನೆ. ಒಮ್ಮೆ ತನ್ನ ತಾಯಿಯ ಅಣ್ಣನ ಮನೆಗೆ, ಅಂದರೆ ತನ್ನ ಮಾವನ ಮನೆಗೆ ಅವನು ಹೋದಂತಹ ಸಂದರ್ಭದಲ್ಲಿ ಮಾವ ಅತಿ ಶ್ರೀಮಂತನಾಗಿರ್ತಾನೆ. ಅವನ ಮನೆಯಲ್ಲಿ ಸುಮಾರು 16 ಹಸುಗಳಿರ್ತವೆ. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅವನ ಮಾವ ಇವನಿಗೆ ಮನೆಗೆ ಬಂದಾಗ ನೊರೆ ಹಾಲನ್ನು ಕುಡಿಲಿಕ್ಕೆ ಕೊಟ್ಟಿರ್ತಾರೆ. ಅವನಿಗೆ ಆ ಹಾಲು ಎಷ್ಟು ಇಷ್ಟ ಆಗಿರುತ್ತೆ ಅಂತ ಹೇಳಿದ್ರೆ, ಅವನು ಜೀವನದಲ್ಲಿ ಮೊದಲನೇ ಬಾರಿ ಹಸುವಿನ ಹಾಲನ್ನು ಕುಡಿದಿರೋದ್ರಿಂದ ಮನೆಯಲ್ಲಿ ಕುಡಿದಿರುವಂತಹ ಹಾಲು ಮತ್ತು ನನ್ನ ಮಾವನ ಮನೆಯಲ್ಲಿ ಕುಡಿದಿರುವಂತಹ ಹಾಲು ಬೇರೆ ಬೇರೆ ಅಂಥೇಳಿ ಆ ಮಗುವಿಗೆ ಗೊತ್ತಾಗ್ಬಿಡತ್ತೆ. ಅವನು ವಾಪಸ್ ತನ್ನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ತಾಯಿಯ ಬಳಿ ಹಾಲನ್ನು ಕೇಳಿದಾಗ ತಾಯಿ ಮತ್ತೆ ಧಾನ್ಯದ ಹಿಟ್ಟಿಗೆ ನೀರನ್ನು ಕಲಸಿ ಇದೇ ಹಾಲು ಅಂತ ಹೇಳಿ ಕೊಟ್ಟಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಈ ಹಾಲು ನನಗೆ ಬೇಡ, ನನ್ನ ಮಾವನ ಮನೆಯಲ್ಲಿ ಕುಡಿದಂತಹ ಹಾಲನ್ನು, ನೊರೆ ಹಾಲನ್ನು ನನಗೆ ಕೊಡು ಅಂತ ಕೇಳಿದಾಗ ತಾಯಿ ಇರುವಂತಹ ಪರಿಸ್ಥಿತಿಯನ್ನು ವಿವರಿಸ್ತಾ ಹೋಗ್ತಾಳೆ. ನಮ್ಮ ಮನೆಯಲ್ಲಿ ಬಡತನ ಇರೋದರಿಂದ ಹಸುವನ್ನು ತರುವಷ್ಟು ಅಥವಾ ಹಾಲನ್ನು ಕೊಂಡುಕೊಂಡು ಬರುವಷ್ಟು ನಾವು ಶ್ರೀಮಂತರಲ್ಲ, ಧನವಂತರಲ್ಲ. ಹಾಗಾಗಿ ಇದನ್ನೇ ಹಾಲು ಅಂತ ಹೇಳಿ ನಿನಗೆ ಕೊಡ್ತಿದ್ದೀನಿ ಅಂಥೇಳಿ ಬಿಕ್ಕಳಿಸಿ ಅಳಲಿಕ್ಕೆ ಶುರು ಮಾಡ್ತಾಳೆ. ಆಗ ಇವನು ಕೇಳ್ತಾನೆ, ನಾನು ಈ ರೀತಿಯ ಹಾಲನ್ನು, ಅಂದರೆ ನನ್ನ ಮಾವನ ಮನೆಯಲ್ಲಿ ಕುಡಿದಂತಹ ಹಾಲನ್ನು ಪಡಿಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಆ ಶಿವ ಕರುಣಿಸಿದ್ರೆ, ಒಂದು ವೇಳೆ ಆ ಶಿವನೇ ನಿನಗೆ ಕೊಟ್ಟರೆ ನೀನು ಈ ರೀತಿಯ ಹಾಲನ್ನು ಕುಡಿಬಹುದು ಅಂತ ತಾಯಿ ಹೇಳ್ತಾಳೆ. ಆ ಸಣ್ಣ ಮಗುವಿನ ಮನಸ್ಸಿಗೆ ಇದು ಎಷ್ಟು ಜೋರಾಗಿ ನಾಟುತ್ತೆ ಅಂತ ಹೇಳಿದ್ರೆ, ಅವನು ತೀರ್ಮಾನವನ್ನು ಮಾಡಿ ಶಿವನ ತಪಸ್ಸಿಗೋಸ್ಕರ ಕೂತುಬಿಡ್ತಾನೆ. ಶಿವನಿಗಾಗಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶಿವ ಇವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಇಂದ್ರನ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷನಾಗಿ ನಿನಗೇನು ಬೇಕೋ ಅದನ್ನು ಕೇಳು ಅಂತ ಕೇಳ್ತಾನೆ. ಆಗ ಅವನು, ನನಗೆ ನೀನು ಬೇಡ, ನನಗೆ ಶಿವನೇ ಬೇಕು. ಶಿವ ಬಂದು ನನ್ನನ್ನು ಏನು ಬೇಕು ಅಂತ ಕೇಳಿದ್ರೆ ಮಾತ್ರ ನನಗೇನು ಬೇಕು ಅದನ್ನು ನಾನು ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ನನ್ನ ತಾಯಿ ಶಿವ ಒಬ್ಬನೇ ನಿನಗೆ ಕೇಳಿದ್ದನ್ನು ಕರುಣಿಸಬಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಶಿವನೇ ನನ್ನ ಮುಂದೆ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಗ ಇವನ ಭಕ್ತಿಗೆ ಮೆಚ್ಚಿ ಶಿವ ತನ್ನ ನಿಜ ಸ್ವರೂಪವನ್ನು ತಾಳಿ, ಮಗು ನಾನೇ ಶಿವ, ನಿನ್ನ ಪರೀಕ್ಷೆಗೋಸ್ಕರ ಇಂದ್ರನ ರೂಪದಲ್ಲಿ ಬಂದಿದ್ದೆ ಅಂತ ಹೇಳಿ ಶಿವ ಹೇಳಿದಾಗ ನಿನಗೇನು ಬೇಕು ಅಂತ ಹೇಳಿ ಶಿವ ಕೇಳಲಿಕ್ಕೆ ಆರಂಭ ಮಾಡ್ತಾನೆ. ಆಗ ಉಪಮನ್ಯು ಅವನು ಹೇಳ್ತಾನೆ, ನನಗೆ 1 ಲೋಟ ಹಸುವಿನ ಹಾಲು ಬೇಕು ಅಂತ ಹೇಳಿ. ಅಂದರೆ ಆ ಮಗುವಿನ ಮುಗ್ಧತೆಯನ್ನು ನಾವಿಲ್ಲಿ ಯೋಚನೆ ಮಾಡಬಹುದು. ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವಪ್ರತ್ಯಕ್ಷನಾಗಿ ಮುಂದೆ ಬಂದು ಏನು ಬೇಕು ಅಂತ ಕೇಳಿದಾಗ ಸಮಸ್ತ ಲೋಕವೇ ಬೇಕು ಅಂತ ಕೇಳಿದ್ರೂ ಕೂಡ ಶಿವನಿಗೆ ಕೊಡುವಂತಹ ಸಾಮರ್ಥ್ಯ ಇದೆ. ಆದರೆ ಈ ಮಗು ನನಗೆ 1 ಲೋಟದಷ್ಟು ನೊರೆ ಹಾಲು ಬೇಕು, ಹಸುವಿನ ಹಾಲು ಬೇಕು ಅಂತ ಕೇಳ್ತಾನೆ. ಆಗ ಶಿವ ಸಂತುಷ್ಟನಾಗಿ, ನೀನು ಅಲ್ಪತೃಪ್ತನಾಗಿರಬಹುದು, ಆದರೆ ನಾನು ಅಲ್ಪ ವಸ್ತುವನ್ನು ನಿನಗೆ ಕೊಟ್ಟು ನಾನು ಸಣ್ಣವನಾಗಲಾರೆ ಅಂಥೇಳಿ ಅವನಿಗೋಸ್ಕರ ದೊಡ್ಡ ಕ್ಷೀರಸಾಗರವನ್ನೇ ಸೃಷ್ಟಿಸ್ದ ಅಂಥೇಳಿ ಕಥೆಗಳು ತಿಳಿಸ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ಸೂರ್ಯಚಂದ್ರರಿರುವವರೆಗೂ ಕೂಡ ನಿನ್ನ ಹೆಸರು ಪ್ರಪಂಚದಲ್ಲಿ ಚಾಲ್ತಿಯಾಗಿರಲಿ ಅನ್ನುವಂತಹ ಮಾತನ್ನೂ ಕೊಟ್ಟು ನಿನಗೆ ಮೋಕ್ಷವನ್ನು ಕರುಣಿಸುವುದಾಗಿ ವರವನ್ನು ಕೊಟ್ಟು ಶಿವ ಅಲ್ಲಿಂದ ಹೊರಡ್ತಾನೆ. ಮುಂದೆ ಉಪಮನ್ಯು ಅವನು ವಾಪಸ್ ತನ್ನ ಮನೆಗೆ ಬಂದು ಅನೇಕ ವರ್ಷಗಳ ಕಾಲ ಭೂಮಿಯಲ್ಲಿ ಜೀವನವನ್ನು ನಡೆಸಿ ಮುಂದೆ ಮೋಕ್ಷವನ್ನು ಪಡ್ಕೋತಾನೆ ಅಂತ ಹೇಳಿ ಪುರಾಣಗಳು ನಮಗೆ ತಿಳಿಸುತ್ತೆ. ಇದು ಉಪಮನ್ಯುವಿನ ಕಥೆ.
ಇಲ್ಲಿಗೆ ಪುರಾಣ ಲೋಕದ ಶ್ರೇಷ್ಠ ಬಾಲಕರ ಕಥಾ ಸರಣಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯ ಸರಣಿಕೆಯನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.